ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಈ ಎಲ್ಲ 5 ಯೋಜನೆಗಳು ತಲುಪಿದೆ. ಇಲ್ಲಿ ಪ್ರತಿ ಮನೆಯಲ್ಲೂ ತಲುಪಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟು ಯೋಜನೆಗಳನ್ನ ಅವ್ರು ಪಡ್ಕೊಂಡು ಫಲಾನುಭವಿಗಳಾಗಿದ್ದಾರೆ. ಅವರು ಹೇಳೋದು ಒಂದೇ, ಕಾಂಗ್ರೆಸ್ ಸರ್ಕಾರ ಬರಬೇಕು. ಯಾಕಂದರೆ ಈ ಯೋಜನೆಗಳು ಮುಂದುವರೆಸಕ್ಕೆ ಕಾಂಗ್ರೆಸ್ ಬರಬೇಕು. ಮತ್ತು ಅನುಷ್ಠಾನದ ಮೆಂಬರ್ ಆಗಿ ಕೂಡ ಇಲ್ಲಿ ನನಗೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ. ಮತ್ತು ವಾರಮಾಗಿ ಮತ್ತು ಈ ವಾರ್ಡ್ಗೂ ಕೂಡ ಮತ್ತು ಏನು ಹೇಳಬೇಕು ಸರ್, ಮತದಾರರಿಗೆ ಹೇಳ್ತಾ ಇದ್ದೀನಿ, ಚಿಕ್ಕವರು ಅಂತ ನೋಡಬೇಡಿ, ಅವ್ರ ವಯಸ್ಸು ನೋಡಬೇಡಿ. ದಯವಿಟ್ಟು ಶಿವಣ್ಣ ಅವರು ಏನು ಕೆಲಸ ಮಾಡಿದ್ರು, ಶಮ್ನೂರವರು, ಮತ್ತು ಅವ್ರ ತಂದೆ ಮಗ ಆಗಿರೋರು ಮಲ್ಲಿಕಾರ್ಜುನ ಅವರು ಏನು ಕೆಲಸ ಮಾಡಿದ್ದಾರೆ, ಮತ್ತು ಅವ್ರ ತಾಯಿ MP ಆಗಿರೋರು ಪ್ರಭಾವತಿ ಮೇಡಮ್ ಏನೇನು ಅವರು ಕೆಲಸ ಮಾಡಿದ್ದಾರೆ. BJP ಅವರು ತಪ್ಪಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಡೈನಸಿಟಿ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಚಿಕ್ಕ ಮಗು ಕೊಟ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ಆದರೆ ಯೂತ್ ಕೊಟ್ಟಿರೋದು, ನಮ್ಮ ಪ್ರಕಾರ ಯೂತ್ ಕೊಟ್ಟಿರೋದು ತುಂಬ ಒಳ್ಳೆಯದು. ಯೂತ್ ಕೊಟ್ಟಿದ್ರೆ ಏನಾಗುತ್ತೆ ಅಂದರೆ ತುಂಬ ಜನ ಯೂತ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಮತ್ತು ಸ್ಟೂಡೆಂಟ್ಸ್ದು ಏನೇನು ಕಷ್ಟಗಳಿದೆ ಅದನ್ನೆಲ್ಲ ಇದು ಮಾಡ್ಬೋದು. ಮತ್ತು ಯುವ ಶಕ್ತಿ ಕಲ್ತ್ಕೊಂಡು ಯಾರಿಗೂ ಕೆಲಸ ಇಲ್ದಿರ ಎಲ್ಲ ಬೀದಿ ಸುತ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಸಮಾಜದವ್ರು ಬಂದರೆ ಅಂಥವ್ರಿಗೆ ದಾರಿ ಆಗುತ್ತೆ. ಮತ್ತು ಇವಾಗೇನು ಗ್ಯಾರಂಟಿಗಳು ಅನುಷ್ಠಾನ ಬಿಟ್ಟಿದ್ದಾರಲ್ವ, ಇದು ಎಲ್ಲ ಮನೆಗೂ ತಲುಪಿದೆ. ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಶಕ್ತಿ ಆಗಲಿ, ಅನ್ನಭಾಗ್ಯ ಆಗಲಿ, ಮತ್ತು ಯುವ ನಿಧಿ ಆಗಲಿ, ಯುವ ನಿಧಿ ಎಲ್ಲ ತಲುಪಿದೆ ಎಲ್ಲರಿಗೂ.